ಹಾಯ್ ಹಲೋ ನಮಸ್ತೆ. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಶ್ರೀ ಕ್ಷೇತ್ರ ಮಂಜುನಾಥ ನಗರ ತುಮಕೂರಲ್ಲಿರುವಂತಹ ದೇವಸ್ಥಾನಕ್ಕೆ ನಾನಿವತ್ತು ಬಂದಿದ್ದೆ. ಆ್ಯಕ್ಚುಲಿ ನಾನು ಬಂದಾಗ ವಿಜಯದಶಮಿ, ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅಮ್ಮನ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾ ಇದ್ದೆ, ನಾನು ಬಂದಾಗಿಲ್ಲ. ಬಟ್ ಇದೇ ಫಸ್ಟ್ ಟೈಮು ನಾನು ವಿಜಯದಶಮಿನ ನೋಡಲಿಕ್ಕೆ ಅಂತ ಹೋಗಿದ್ದು. ಆ್ಯಕ್ಚುಲಿ ನಾವು ದೇವರು ನೋಡೋಣ ಅಂತ ಹೋದರೆ ಅಲ್ಲಿ ವಿಜಯದಶಮಿ ದಿವಸ ಅಂಬನೋತ್ಸವ ಮಾಡ್ತಾಯಿದ್ರು. ಸೊ ನಾವು ನೋಡೋಣ ಅಂತ ಹೋದ್ವಿ. ಪಲ್ಲಕ್ಕಿ ಮೇಲೆ ಅಮ್ಮನ ಮೆರವಣಿಗೆ ಮಾಡಿಕೊಂಡು ಹೊರಗಡೆ ಕರೆತಂದ್ರು. ತುಂಬ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಬಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮು ನಾನು ಇಷ್ಟು ಹತ್ರವಾಗಿ ನಾನು ನೋಡಿರೋದು ಅಂದರೆ. ಬಟ್ ನಾನು ಈ ದೇವಸ್ಥಾನದ ವೀಡಿಯೋ ಮಾಡಿ ಹಾಕಬೇಕು ಅಂತ ತುಂಬ ಆದರೆ ವಿಜಯದಶಮಿ ದಿವಸನೇ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ದೇವಿ ಮಹಿಮೆ ಇಲ್ಲ, ಅದಕ್ಕೆಲ್ಲ ಅದೃಷ್ಟ ಬೇಕು ಅಂತಾರೆ. ಬಟ್ ನನಗೆ ಆ ಚಿಕ್ಕ ಅದೃಷ್ಟ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ತುಂಬ ಚೆನ್ನಾಗಿ ಅಮ್ಮನ ಅಲಂಕಾರ ಮಾಡ್ತಾರೆ ಯಾವಾಗಲೂ ಅಷ್ಟೇ. ಆಮೇಲೆ ಅಮಾವಾಸ್ಯೆಗೂ ಮತ್ತು ಹುಣ್ಣಿಮೆಗೂ ಪೂಜೆ ಕೂಡ ಚೆನ್ನಾಗಿ ಮಾಡ್ತಾರೆ. ನಾನಂತೂ ಎಲ್ಲೋ ಹೋಗೋದು ಬಿಟ್ಟು ನಾನಿಲ್ಲ, ನನ್ನ ದೇವ್ರನ್ನೇ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಫುಲ್ ಆಗೋ ತನಕನೂ ಇದ್ದೆ. ಸೊ ಇದಾದಮೇಲೆ ಅಮ್ಮನ ಹೊರ ತಂದುಬಿಟ್ಟು ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆ ಮಾಡೋಕ್ಕೆ ಎಲ್ಲ ಕರ್ಪೂರ ಹಚ್ಬಿಟ್ಟು ಅಮ್ಮನ ಒಂದು ಪ್ರದಕ್ಷಿಣೆ ಹಾಕ್ತಾರೆ ದೇವ್ರಿಗೆ. ಅಷ್ಟರಲ್ಲಿ ನಾವು ಒಳಗಡೆ ಹೋಗ್ಬಿಟ್ಟು ಅಮ್ಮನ ಕುಂಡ್ರಿಸಿರೋ ಅಮ್ಮನ ಪ್ರಾರ್ಥನೆ ಮಾಡ್ಕೊಂಡು ಬಂದ್ವಿ. ಇದಾದಮೇಲೆ ಒಬ್ಬಗೆ ಎಲ್ಲನೂ ಜೋಡಿಸ್ಕೋತಾ ಇದ್ರು. ಅಷ್ಟರಲ್ಲೇ ಅಮ್ಮವ್ರ ಮೆರವಣಿಗೆ ಹೋಗಿತ್ತಲ್ಲ, ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಅವ್ರ ಅಣ್ಣ ಅಂದರೆ ಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರುತ್ತೆ. ಬರೋ ಅಷ್ಟೊತ್ತಿಗೆ ಇವರೆಲ್ಲ ಜೋಡಿಸ್ಕೊಂಡು ನೀಟಾಗಿ ಚೆನ್ನಾಗಿ ಬನ್ನಿ ಎಲೆ ಎಲ್ಲ ಜೋಡಿಸ್ಕೊಂಡು ಮಾಡ್ತಾಯಿದ್ರು. ಆಗ ಅಮ್ಮ ಬಂತು ಮುನೇಶ್ವರ ದೇವಸ್ಥಾನದಿಂದ. ಸೊ ಬಂದಮೇಲೆ ದೇವಸ್ಥಾನ ಬಂದಮೇಲೆ ಅಲ್ಲಿ ಹೊರಗಡೆ ಎಲ್ಲ ರೆಡಿ ಮಾಡಿದ್ರು. ಸೊ ಅಲ್ಲಿ ಆ ಪೀಠದ ಮೇಲೆ ಕುಂಡ್ರಿಸಿದ್ರು. ಅಲ್ಲಿ ಕುಂಡ್ರಿಸಾದ್ಮೇಲೆ ನೆಕ್ಸ್ಟು ಏನಂದರೆ ಅಮ್ಮನ ಅಲ್ಲಿ ಮೂರು ಸುತ್ತು ಹಾಕಿ ಅಲ್ಲಿಂದ ಅಮ್ಮನ ಕುಂಡ್ರಿಸಿದ್ರು ಪೀಠದ ಮೇಲೆ. ತುಂಬ ಚೆನ್ನಾಗಿತ್ತು ಅಲಂಕಾರ. ಮತ್ತು ಅಮ್ಮನ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ನೋಡಿ. ಅಷ್ಟು ನಾನು ಎಷ್ಟು ಅದೃಷ್ಟ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ದೇವ್ರ ಪಕ್ಕನೇ ರೈಟ್ ಸೈಡ್ ನಾನಿದ್ದೆ. ಸೊ ಹಾಗಾಗಿ ಪೂಜಾರಿ ಅವರು ನೀಟಾಗಿ ಎಷ್ಟು ಸಮಾಧಾನವಾಗಿ ಪೂಜೆ ಮಾಡ್ತಿದ್ರು ಅಂದರೆ ತುಂಬ ಖುಷಿಯಾಗುತ್ತೆ. ಅರಿಶಿನ ಕುಂಕುಮ ಹಚ್ತಾಯಿದ್ರು. ನನಗೆ ವಿಡಿಯೋ ಮಾಡೋಕ್ಕೆ ಈಸಿ ಆಯಿತು. ಬಟ್ ನನಗೆ ಗೊತ್ತಿರಲಿಲ್ಲ ನಾನು ದೇವಿ ಪಕ್ಕನೇ ನಿಂತ್ಕೊಂಡು ಅಷ್ಟು ಹತ್ರವಾಗಿ ನೋಡ್ತೀನಿ ಅಂತ. ಇದಾಗಿದ ತಕ್ಷಣ ದಾರಾಗೆಲ್ಲ ಫುಲ್ಲು ಜೋಡಿಸ್ಕೋತಾಯಿದ್ರು ಹೊಂಗೆ ಕಟ್ಟಿ ಕೈಯಿಂದ. ಇದಾದಮೇಲೆ ನೆಕ್ಸ್ಟು ನೀವೇ ನೋಡಿ ಒಂದೊಂದೇ ಸ್ಟೆಪ್ಪು ಎಷ್ಟು ನಿಧಾನಕ್ಕೆ ಎಷ್ಟು ಅಚ್ಚುಕಟ್ಟಾಗೆ ಮಾಡ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಹತ್ರದಿಂದ ನೋಡಿರೋರು ನಿಜವಾಗ್ಲೂ ನಾನಂತೂ ಪುಣ್ಯವಂತೆ ಅಂತ ಅನಿಸುತ್ತೆ. ಬಟ್ ಅಲ್ಲಿರೋರೆಲ್ಲನೂ ಪುಣ್ಯವಂತರೆ. ಅದರಲ್ಲೂ ನಾನೇನೋ ಗೊತ್ತಿಲ್ಲ ರೈಟ್ ಸೈಡ್ ಪಕ್ಕದಲ್ಲೇ ಇದ್ದೆ. ಅಮ್ಮ ಅವ್ರದ್ದು ಅಂದರೆ ಪೂಜೆನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದ್ದೆ. ಅದಾದಮೇಲೆ ಮಂಗಳಾರತಿ ಆಗಿದ ತಕ್ಷಣ ನಾನು ಇದೇನು ಅಂದರೆ ಲೈಟಿಂಗ್ಸಲ್ಲಿ ಅಮ್ಮವ್ರ ದೇವಸ್ಥಾನದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ವಿಡಿಯೋ ಮಾಡಿದೆ. ಇದಾದಮೇಲೆ ಎಲ್ಲ ತಯಾರಿನೂ ನಡೀತಾ ಇತ್ತು. ಸೊ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಇದಾಗಿದ ತಕ್ಷಣ ಮಂಗಳಾರತಿ ಆಗಿದ ತಕ್ಷಣ ರಾಜ್ಯೋವ ಸೋಮೇ ನಯಜತೆ ದೇವಸ್ವಾಮಿ ತಾನೇ ಹವಿಗುಂ ಶಿಭವಂತಿ ತಾಯೇವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ ಆದಿಶಕ್ತಿ ಸ್ವರೂಪಣ್ಯಯ ಓಂ ಸ್ವಸ್ತಿ ತಮಮ ಅವಧಾರಯ ಪಾರ್ವತಿ ಪಾಲಿಸನ್ನ ಮಾನಿ ನಮಃ ಸಂಗೀತಂ ಶ್ರಾವ ಸೊ ಈ ದೃಶ್ಯವನ್ನು ನೋಡೋಕ್ಕೆ ನಿಜವಾಗ್ಲೂ ನಾನು ಯಾವತ್ತೂ ಇಷ್ಟು ಹತ್ರದಿಂದ ನೋಡಿರಲಿಲ್ಲ. ನೋಡಿ ಬನ್ನಿ ಕಡಿಯೋದನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇಷ್ಟು ಒಂದೇ ಸಲ ಒಂದೇ ಇದಕ್ಕೆ ಬಿದ್ದೋಗುತ್ತೆ. ಆದರೆ ಜನ ಏನಕ್ಕೂ ಗೊತ್ತಿಲ್ಲ ಬನ್ನಿ ತೊಗೊಬೇಕು ಅಂತ ಫುಲ್ ಫಾಸ್ಟಾಗೆಲ್ಲ ಒಬ್ಬರ ಮೇಲೆ ಒಬ್ಬರೆಲ್ಲ ಬಿದ್ದರು. ಬಟ್ ಯಾರಿಗೂ ಏನೂ ಆಗಿಲ್ಲ. ನಾನು ಹೇಳೋದೇನು ಅಂದರೆ ಅಂಥ ಕಡೆ ಇದ್ದಾಗ ಸ್ವಲ್ಪ ನಿಧಾನಕ್ಕೆ ನೋಡಿ ತೊಗೊಂಡ್ರೆ ಆಯಿತು. ಇಲ್ಲ ಪೂಜಾರಿನೇ ಕೊಡ್ತಾರೆ ಎಲ್ರಿಗೂ ಅಂತ ಅನಿಸುತ್ತೆ. ಸೊ ಇದಾಗಿದ ತಕ್ಷಣ ಅಮ್ಮ ದೇವಸ್ಥಾನದೊಳಗಡೆ ಕರ್ಕೊಂಡೋದ್ರು. ನಾವು ದರ್ಶನ ಮಾಡಿಬಿಟ್ಟು ಅಲ್ಲಿಂದ ವಾಪಸ್ ಬಂದ್ವಿ. ನಿಮಗೇನಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದರೆ ತುಮಕೂರು ಮಂಜುನಾಥ ನಗರಲ್ಲಿದೆ ಚಾಮುಂಡೇಶ್ವರಿ ದೇವಸ್ಥಾನ. ನಾನು ನಿಮಗೆ ಡಿಸ್ಕ್ರಿಪ್ಷನ್ನು ಮತ್ತು ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ನೀವೇನಾದರೂ ತುಮಕೂರು ಸೈಡ್ ಬರೋಂಗಿದ್ರೆ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದೇವಿ ಎಲ್ಲರಿಗೂ ಒಳ್ಳೇದು ಮಾಡಿ. ಹ್ಯಾಪಿ ವಿಜಯದಶಮಿ ಆ್ಯಂಡ್ ಹ್ಯಾಪಿ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳು.